ತೆಲುಗು ಚಿತ್ರರಂಗದ ಬಹು ನಿರೀಕ್ಷಿತ ಸಿನಿಮಾ ಪುಷ್ಪಾ 2 ಸಿನಿಮಾ ಡಿಸೆಂಬರ್ 6ರಂದು ದೇಶದಾದ್ಯಂತ ಬಿಡುಗಡೆಯಾಗ್ತಾ ಇದೆ. ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ, ಫಹದ್ ಫಾಸಿಲ್, ಪ್ರಕಾಶ್ ರಾಜ್, ಸಾಯಿ ಪಲ್ಲವಿ, ಜಗಪತಿ ಬಾಬು, ಅನಸೂಯ ಭಾರದ್ವಾಜ್ ಸೇರಿದಂತೆ ದೊಡ್ಡ ತಾರಾ ಬಳಗವಿದೆ. ಹೀಗಾಗಿ ಸಿನಿಮಾ ರಿಲೀಸ್ ಆಗಿ ಹೆಚ್ಚು ಕಮ್ಮಿ ಅಂದ್ರೂ 1 ತಿಂಗಳು ಹೌಸ್ಫುಲ್ ಆಗೋದ್ರಲ್ಲಿ ಅನುಮಾನವಿಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ಇನ್ನಿತರ ಸಿನಿಮಾ ರಿಲೀಸ್ ಅನೌನ್ಸ್ ಮಾಡಿಲ್ಲ. ಆದ್ರೀಗ ಚಿತ್ರತಂಡಕ್ಕೆ ದೊಡ್ಡ ಶಾಕ್ ಕಾದಿದೆ. ಹೌದು, ಪುಷ್ಪಾ 2 ಸಿನಿಮಾ ರಿಲೀಸ್ ಸಮಯದಲ್ಲಿ ರಾಮ್ ಚರಣ್ ನಟನೆಯ ಗೇಮ್ ಚೇಂಜರ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಯಾವ ಕಾರಣಕ್ಕೆ ಡಿಸೆಂಬರ್ 6ರನ್ನ ಆಯ್ಕೆ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ. ಆದ್ರೆ ಪ್ರೇಕ್ಷಕರ ಗಮನ ಸೆಳೆಯೋದ್ರಲ್ಲಿ ರಾಮ್ ಯಶಸ್ವಿ ಆಗ್ತಾರೆ ಅನ್ನೋದು ಚಿತ್ರರಂಗದ ಮಾತು. RRR ಸಿನಿಮಾ ನಂತರ ರಾಮ್ ಯಾವ ಪ್ರಾಜೆಕ್ಟ್ಗೂ ಸಹಿ ಹಾಕಿದ್ದಾರೆ, ಹೇಗೆ ಮತ್ತೊಂದು ಹಿಟ್ ಕೊಡಲಿದ್ದಾರೆ ಅನ್ನೋ ಪ್ರಶ್ನೆಗೆ ಗೇಮ್ ಚೇಂಜರ್ ಉತ್ತರ ಆಗಲಿದೆ. ಇಲ್ಲಿ ಇರುವಂತಹ ಮತ್ತೊಂದು ಟ್ವಿಸ್ಟ್ ಏನಂದ್ರೆ, ಪೂರಿ ಜಗನ್ನಾಥ್ ನಿರ್ದೇಶನ ಮಾಡಿರುವ ಡಬಲ್ ಸ್ಮಾರ್ಟ್ ಸಿನಿಮಾ ಕೂಡ ರಿಲೀಸ್ಗೆ ಸಜ್ಜಾಗಿದೆ. ಹೀಗಾಗಿ ಪುಷ್ಪಾ 2 ಸಿನಿಮಾ ಇದೇ ವರ್ಷ ರಿಲೀಸ್ ಮಾಡ್ತಾರಾ ಇಲ್ಲ ಮುಂದಿನ ವರ್ಷಕ್ಕೆ ಡೇಟ್ ಫಿಕ್ಸ್ ಮಾಡ್ತಾರಾ ಕಾದು ನೋಡಬೇಕಿದೆ.